ಓಂ ಶಾಂತಿ ಇವರ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರ ಓಂ ಶಾಂತಿ ಎಲ್ಲರಿಗೂ ಒಳ್ಳೆಯದಾಗಲಿ. ನೀವೀಗ ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯ ನೆಲಮಂಗಲ ಹತ್ರ ಇರುತ್ತೆ. ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರ, ತುಮಕೂರು ರೋಡ್. ಶ್ರೀ ಹನುಮಾನ್, ಜಯ ಹನುಮಾನ್, ಶ್ರೀ ಆಂಜನೇಯನ್ ದೇವಾಲಯ ಕೂಡ ಅಲ್ಲಿರುತ್ತೆ. ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯದ ಹತ್ರ ಇರುತ್ತೆ. ಇದು ನೆಲಮಂಗಲ ಹತ್ರ, ಅಲ್ಲಿಂದ ಒಂದು 20 ಕಿಲೋಮೀಟ್ರ್ ದೂರ. ರೈಟ್ ಸೈಡಲ್ಲಿ ನೀವು ಅಲ್ಲಿ ಮೇನ್ ರೋಡಲ್ಲಿ ಅಲ್ಲಿ ಗೇಟೆಲ್ಲ ಇರುತ್ತೆ, ಆರ್ಚ್ ಥರ ಎಲ್ಲ ಇರುತ್ತೆ. ಅಲ್ಲಿಂದ ಮುಂದಕ್ಕೆ ನೀವು ನೋಡ್ಬೋದು. ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯ ನೆಲಮಂಗಲ, ಬೆಂಗಳೂರು ಹತ್ರ ನೆಲಮಂಗಲದಿಂದ ತುಮಕೂರು ರೋಡು ಅಲ್ಲಿರುತ್ತೆ. ಇದರ ಬಗ್ಗೆ ನಾನು ಇವತ್ತು ನಿಮಗೆ ಸ್ವಲ್ಪ ವಿವರಣೆ ಕೊಡ್ತೀನಿ. ಈಗ ಸದ್ಯಕ್ಕೆ ಇಲ್ಲಿ ಏನು ನಡೀತದೆ ಅಂತ ನೀವು ನೋಡಿದ್ರೆ, ಗರುಡದೇವರಿಗೆ ಶಾಪ ವಿಮೋಚನೆ ಆಗಿದೆ. ಅದು ಶ್ರೀಮನ್ನಾರಾಯಣನ ಆ ಭಗವಂತನ ಮುಖಾಂತರ. ಆದರೆ ಗರುಡದೇವನಿಗೆ ಯಾಕೆ ಶಾಪ ವಿಮೋಚನೆ ಆಗಬೇಕು? ಗರುಡದೇವರಿಗೆ ಏನು ಶಾಪ ಆಗಿತ್ತು, ಅಥವಾ ಏನು ಆತನಿಗೆ ದೋಷ ಆಯಿತು ಆತನ ಮೇಲೆ? ಆತನಿಗೆ ಶಾಪ ಕೊಟ್ಟವ್ರು ಯಾರು? ಶಾಪ ಆದರೂ ಯಾಕೆ ಕೊಡಬೇಕಿತ್ತು? ಇದ್ರ ಬಗ್ಗೆ ಡೀಟೇಲ್ನ ನಾನು ಇದರಲ್ಲಿ ಆದಷ್ಟು ವಿವರಣೆ ಕೊಡ್ತೀನಿ. ಆದರೆ ಇಲ್ಲಿ ಶಾಪ ವಿಮೋಚನೆಗೆ ಈ ಒಂದು ಕ್ಷೇತ್ರ ಪ್ರಸಿದ್ಧಿ. ಹಾಗೆ ಯಾರಿಗಾದರೂ ಹೊಟ್ಟೆನಲ್ಲಿ ಅಲ್ಸರು, ಗ್ಯಾಸ್ಟ್ರಿಕ್ಕು, ಇನ್ನೊಂದು ಮತ್ತೊಂದು ರೋಗಗಳಿದ್ರೆ ಅವ್ರಿಗೆಲ್ಲ ವಾಸಿ ಆಗುತ್ತೆ. ಇದೆಲ್ಲಪ್ಪ ಇದೆ ದೇವಸ್ಥಾನ ಅಂತ ಒಂದು ಸಾರಿ ನೋಡ್ಬಿಡೋಣ ನಾವು. ನೀವು ಇದು ರೋಡು, ರಸ್ತೆ ಯಾವ ರಸ್ತೆ ಇದು? ತುಮಕೂರು ರಸ್ತೆ ಬರುತ್ತಲ್ಲಪ್ಪ, ನೆಲಮಂಗಲ, ಬೆಂಗಳೂರು ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ 1-2 ಕಿಲೋಮೀಟ್ರ್ ದೂರ ಏನಿರುತ್ತೆ? ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನ. ಅಂದರೆ ನೆಲಮಂಗಲಗೆ ಒಂದು 16 ಕಿಲೋಮೀಟ್ರ್ ಆಗುತ್ತೆ ಮಹಿಮಾ ರಂಗನಾಥ ಸ್ವಾಮಿ. ಓಕೆನಾ? ಅಲ್ಲಿ ಈಗ ನೀವು ನೋಡ್ಬೋದು, ನೀವು ದರ್ಶನ ಪಡ್ಕೋಬೋದು. ರಂಗನಾಥ ಸ್ವಾಮಿ, ಹಾಗೆ ಗರುಡದೇವರು, ಹಾಗೆ ಹನುಮಂತ ದೇವರು ದರ್ಶನ ನೀವು ಪಡ್ಕೋಬೋದು. ಈಗ ನಾನು ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡೋಗೋದು ನಾನಲ್ಲ, ನಿಮ್ಮನ್ನು ಕರ್ಕೊಂಡೋಗೋದು ರಘುನಂದನ್ನು, ತುಮಕೂರು ನಮ್ಮ ವಿದ್ಯಾರ್ಥಿ, ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿ ರಘುನಂದನ್. ಅವರು ನಮ್ಮ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿನೂ ಹೌದು, ಗುರುಗಳು ಹೌದು. ಹಾಗೆ ಓಮಾಸ್ NS 2012 ಈ ಒಂದು ಚಾನಲ್ಲು, ನಿಮ್ಮದೇ ಚಾನಲ್ಲು, ಈ ಚಾನಲ್ಗೆ ವರದಿಗಾರನೂ ಹೌದು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ, ಈ ಮೆಟ್ಲುಗಳ ಪಕ್ಕದಲ್ಲಿ, ಅದು ಹನುಮಂತ ದೇವ್ರ ದೇವಸ್ಥಾನ. ಹಾಗೆ ಮೆಟ್ಲುಗಳು ಹತ್ತಿ ಹೋದರೆ ಶ್ರೀ ಮಹಿಮಾ ರಂಗನಾಥ ಸ್ವಾಮಿ, ಹಾಗೆ ಗರುಡದೇವರು ಅಲ್ಲಿ ನಿಮಗೆ ಕಾಣಸಿಗುತ್ತಾರೆ. ಹಾಗೆ ಗುರುಗಳು ರಮಾನಾಚಾರ್ಯ, ಮಧ್ವಾಚಾರ್ಯ, ವಾದಿರಾಜಲು, ಪಾದರಾಜಲು, ವ್ಯಾಸರಾಜಲು ಅಂತಿರಲ್ಲ ನೀವು, ಆ ರೀತಿ ಗುರುಗಳು ಇರ್ತಾರಲ್ಲಿ, ನೀವು ನೋಡ್ಬೋದು. ಓಕೆ, ಈಗ ನಾವು ಮೊದಲು ಈ ಒಂದು ಹನುಮಾನ್ ಟೆಂಪಲ್ ನೋಡಿ, ಇದು ಹನುಮಾನ್ ಟೆಂಪಲಲ್ಲಿದೆ ಮೆಟ್ಲ ಪಕ್ಕದಲ್ಲಿ. ಯಾಕೆ ಹನುಮಾನ್ ಟೆಂಪಲ್ ಮೆಟ್ಲುಗಳ ಹತ್ರ ಕಟ್ಟಲಾಗಿದೆ? ಆಮೇಲೆ ಮೆಟ್ಲುಗಳು ಏರಿ ಹೋದರೆ ಆ ಮಹಿಮಾ ರಂಗನಾಥ ಸ್ವಾಮಿ ಏನು, ಆ ವಿಶೇಷತೆ ಏನು, ಆ ಮಹಿಮಾ ರಂಗನಾಥ ಸ್ವಾಮಿ ಅಂತ ಯಾಕೆ ಕರೀಲಾಗುತ್ತೆ, ಇದೆಲ್ಲ ನಾವು ನೋಡೋಣ. ಇದಕ್ಕೊಂದು ಪುರಾಣ ಇದೆ. ಪುರಾಣದಲ್ಲಿ ಒಂದು ಕತೆ ಬರುತ್ತೆ, ಅದನ್ನು ಫಸ್ಟು ನೀವು ತಿಳ್ಕೊಬೇಕು. ಏನಪ್ಪ ಪುರಾಣದಲ್ಲಿ ಕತೆ ಅಂದರೆ, ಗರುಡದೇವರು ಯಾರ ಮಗ? ಕಶ್ಯಪ ಮಹರ್ಷಿ. ನೀವು ಕಶ್ಯಪ ಮಹರ್ಷಿ ಬಗ್ಗೆ ಕೇಳಿರ್ತೀರ. ತಕ್ಷಕ ಬ್ರಹ್ಮನ ಪುತ್ರಿಯರು, ಸುಮಾರು ಪುತ್ರಿಯರನ್ನು ಅವ್ರಿಗೆ ಮದುವೆ ಮಾಡಿರ್ತಾರೆ. ಅದರಲ್ಲಿ ವಿನುತ ಕಶ್ಯಪ ಮಹರ್ಷಿಯ ಪತ್ನಿ, ಧರ್ಮಪತ್ನಿ ವಿನುತ. ಆ ವಿನುತ ಮಗ ಈ ಗರುಡದೇವ ಹುಟ್ಟಿರ್ತಾನೆ, ಚಿಕ್ಕವನು, ಪುಟ್ಟ ಗರುಡದೇವ. ಆದರೆ ಗರುಡದೇವ ಹುಟ್ಟಿದ ಮೇಲೆ ಅವನಿಗೆ ಹಸಿವು ಜಾಸ್ತಿ. ಏನು ಜಾಸ್ತಿ? ಹಸಿವು, ತುಂಬ ಹಸಿವು. ಚಿಕ್ಕ ಮಕ್ಕಳು ಹುಡ್ತಾರಲ್ಲ, ಅಳ್ತಾ ಇರ್ತಾರೆ, ಎನಿ ಟೈಮ್ ಅಳ್ತಾ ಇರ್ತಾರೆ, ಗೊಳೋ ಅಂತ ಅಳ್ತಿರ್ತಾರೆ ಮಕ್ಕಳು. ಅವಾಗ ತಾಯಂದ್ರೆ ಏನು ಮಾಡ್ತಾರೆ? ಹಾಲು ಕುಡಿಸ್ತಾರೆ, ಹಾಲು ಉಣಿಸ್ತಾರೆ. ಆದರೆ ಗರುಡ ಹುಟ್ಟಿದ ತಕ್ಷಣ ಹಾಲು ಅಂತ ಒಯ್ಕೊತಿರ್ತಾನೆ. ಅವ್ರ ಅಮ್ಮ, ಮಗು ಎಲ್ಲರೂ ಆ ಮಗುವಿಗೆ ಹಾಲು ಕುಡಿಸೋ ಥರ ಗರುಡದೇವನಿಗೆ ಹಾಲು ಉಣಿಸಿರ್ತಾರೆ. ಆದರೆ ಆ ಗರುಡದೇವನಿಗೆ ಎಷ್ಟೇ ಹಾಲು ಉಣಿಸ್ಲಿ, ಅವನಿಗೆ ಹಸಿವು. ಹಾಗೆ ಏನಾದರೂ
ಸ್ವಲ್ಪ ದಿನ ಆದಮೇಲೆ ಒಂಚೂರು ಬೆಳೀತಾನೆ, ಒಂದು ಚಿಕ್ಕ ಮಗು ಬೆಳೀತಾನೆ ಗರುಡದೇವ. ಯಾರ ಮಗ? ಯುನುತ ಕಶ್ಯಪ ಮಹರ್ಷಿಯ ಮಗ. ಯುನುತ ಅವ್ರ ತಾಯಿ, ಕಶ್ಯಪ ಮಹರ್ಷಿ ಅವ್ರ ತಂದೆ. ಬೆಳೀತಾನೆ. ಆದರೆ ತಿಂತಾನೆ ತಿಂಡಿ ಪೋತ. ಗೊತ್ತಾಯ್ತಲ್ಲ? ಇದು ನೋಡಿ ಹನುಮಾನ್ ಟೆಂಪಲ್ಲು. ಆದರೆ ಈ ಹನುಮಂತನು ಹೇಗೆ ತಿಂತಾನೆ ಕುಡಿತಾನೆ ಬೆಳೀತಾನೆ, ಹಾಗೇ ಗರುಡದೇವ ಕೂಡ ತಿಂತಾನೆ ಕುಡಿತಾನೆ ಬೆಳೀತಾನೆ. ಆ ಥರ ಆತ ಕೂಡ ಒಂದು ರೀತಿ ತಿಂಡಿ ಪೋತಾನೆ, ಹನುಮಂತನೂ ತಿಂಡಿ ಪೋತಾನೆ ಅಲ್ವಾ? ಅದಕ್ಕೆ ಪಂಚಮುಖಿ ಹನುಮಾನ್, ಪಂಚ ಪ್ರಾಣದೇವರು ಹನುಮಂತನ ನೋಡ್ರಿ, ಆತನಿಗೆ 5 ತಲೆ ಇರುತ್ತೆ, ಅದರಲ್ಲಿ ಒಂದು ಗರುಡ ಕೂಡ ಇರುತ್ತೆ ಅಂತ ಇಟ್ಕೊಳ್ಳಿ. ನಾರಸಿಂಹ, ಗರುಡ, ಹಯಗ್ರೀವ ಇವರು ಕೂಡ ಯಾರಿಗಿರ್ತಾರೆ? ಹನುಮಂತ ದೇವ್ರ ಜೊತೆಯಲ್ಲಿ 5 ತಲೆಗಳಿರುತ್ತೆ ಅಲ್ವಾ? ಹಾಗೆ ಮಹಾಬಲಶಾಲಿ ಗರುಡದೇವ ಅಂಥ ಗರುಡದೇವನ ಹೊಟ್ಟೆ ಹಸಿವು. ಅವರಮ್ಮ ಹತ್ರ ಪದೇ ಹಸಿವು ಅಂತ ಇರ್ತಾನೆ. ಯಾರ ಹತ್ರ? ವಿನುತ ಹತ್ರ. ಅವರಮ್ಮ ಹತ್ರ ಪದೇ ಹಸಿವು ಅಂತ ಯಾರಂತಿರ್ತಾರೆ? ಈ ಗರುಡದೇವ. ಅವರಮ್ಮ ತಿನ್ನಕ್ಕೆ ಕೊಡ್ತಾಳೆ, ಕುಡಿಯೋಕ್ಕೆ ಕೊಡ್ತಾಳೆ, ಇನ್ನೊಂದು ಮತ್ತೊಂದು ಏನೇನೋ ಹೇಳ್ತಾಳೆ. ಆದರೆ ಇವನಿಗೆ ತಿನ್ನಬೇಕು ಕುಡಿಬೇಕು ಅಷ್ಟೇ. ಅವರಮ್ಮಗೆ ಸಾಕಾಗಿ ಹೋಗುತ್ತೆ, ಬೇಜಾರಾಗುತ್ತೆ. ಈ ಥರ ಮಗ ಎಲ್ಲಿ ಇಲ್ವೇನೋ ಅನ್ನೋ ಥರ ಬೇಜಾರಾಗಿ ತನ್ನ ಗಂಡನ ಹತ್ರ ಕರ್ಕೊಂಡು ಹೋಗ್ತಾಳೆ ಮಗನಿಗೆ. ಗಂಡ ಯಾರು? ಕಶ್ಯಪ ಮಹರ್ಷಿ. ಗಂಡನ ಹತ್ರ ಹೋಗ್ಬಿಟ್ಟು ಆ ವಿನುತ, ಆ ಜಗನ್ಮಾತೆ ಹೇಳ್ತಾಳೆ, ಅಯ್ಯೋ ನಿನ್ನ ಮಗ ಹೀಗೆ ಗರುಡದೇವ ಎಷ್ಟು ಹೊಟ್ಟೆಗೆ ಕುಡಿಲಿಕ್ಕೆ ಕೊಟ್ಟರು ಮತ್ತೆ ಹಸಿವು ಅಂತ ಗಲಾಟೆ ಮಾಡ್ತಾನೆ, ಎಷ್ಟು ತಿನ್ಲಿಕ್ಕೆ ಕೊಟ್ಟರು ಮತ್ತೆ ಹಸಿವು ಅಂತಾನೆ. ನಾನಿಂದ ಆಗ್ತಾಯಿಲ್ಲ ಇವನಿಗೆ ಸುಧಾರಿಸ್ಲಿಕ್ಕೆ. ಹೆಂಗೂ ನೀವು ಋಷಿಗಳು, ಹೆಂಗೂ ನೀವು ತಪಸ್ಸು ಮಾಡ್ತೀರಾ, ಹೆಂಗೂ ನಿಮ್ಮಲ್ಲಿ ಯೋಗ ಶಕ್ತಿ ಇದೆ, ತಪಸ್ಶಕ್ತಿ ಇದೆ, ಏನೇನೋ ಸಿದ್ಧಿ ಮಾಡ್ಕೊಂಡಿದ್ದೀರಾ. ಈ ನಿನ್ನ ಮಗನ ಕಾಟ ನಾನು ತಾಳಲಾರೆ. ಇವನು ಹಸಿವು ಅಂತಾನೆ, ಕುಡಿಲಿಕ್ಕೆ ಏನು ಕೊಟ್ಟರು ಮತ್ತೆ ಕುಡಿಬೇಕು ಅಂತಾನೆ, ತಿನ್ನಕ್ಕೆ ಕೊಟ್ಟರೆ ಮತ್ತೆ ತಿನ್ನಬೇಕು ಅಂತಾನೆ. ಇವನಿಗೆ ಸ್ವಲ್ಪ ನೋಡಿ ಏನೋ ನಿಮ್ಮ ಮ್ಯಾಜಿಕ್ ಮಾಡಿ, ನಿಮ್ಮ ಹತ್ರ ಏನೋ ಒಂದು ಮ್ಯಾಜಿಕ್ ಮಾಡೋಕ್ಕಿರುತ್ತಲ್ಲ, ಮಂತ್ರ ಅದೇನೋ ಒಂದು ಮಾಡಿ ಇವನ ಕಾಟ ನನಗೆ ಸ್ವಲ್ಪ ಕಡಿಮೆ ಆಗುವಂತೆ ಮಾಡಿ ಅಂತ ಅವರಮ್ಮ ಹೇಳ್ತಾಳೆ ವಿನುತ, ಗರುಡದೇವನ ಅಮ್ಮ. ಯಾರಿಗೆ? ಗರುಡದೇವನ ಅಪ್ಪ ಕಶ್ಯಪ ಮಹರ್ಷಿಗೆ. ಆಗ ಕಶ್ಯಪ ಮಹರ್ಷಿ ಏನೋ ಆ ಸಮಾಧಾನ ಮಾಡ್ತಾರೆ, ಈ ಸಮಾಧಾನ ಮಾಡ್ತಾರೆ, ಆ ಮಂತ್ರ ಹಾಕ್ತಾರೆ, ಈ ಮಂತ್ರ ಹಾಕ್ತಾರೆ, ಆ ತಾಯಿ ತಕಡ್ತಾರೆ, ಈ ತಾಯಿ ತಕಡ್ತಾರೆ, ಏನೋ ಬುದ್ಧಿ ಹೇಳ್ತಾರೆ, ಏನೋ ಸಲಹೆ ಕೊಡ್ತಾರೆ. ಆದರೆ ಗರುಡದೇವನಿಗೆ ಇದು ಯಾವುದೂ ಇಷ್ಟ ಆಗಲ್ಲ. ತಿನ್ನಬೇಕು ಕುಡಿಬೇಕು ಆ ರೀತಿ ಗರುಡದೇವ. ಯಾಕಂದರೆ ಮಹಾಬಲಶಾಲಿ ಗರುಡದೇವ. ಆವಾಗ ಯಾಕೋ ಈತನಿಗೂ ಸ್ವಲ್ಪ ತಲೆ ಕಟ್ಟೋಗುತ್ತೆ ಕಶ್ಯಪ ಮಹರ್ಷಿಗೆ. ಇದೇನು ಸರಿ ಬರಲ್ಲ ಅಂದ್ಬಿಟ್ಟು ಕಶ್ಯಪ ಮಹರ್ಷಿ ಏನು ಮಾಡ್ತಾನೆ, ಎಷ್ಟು ಬುದ್ಧಿ ಹೇಳಿದ್ರು ಗರುಡದೇವ ಕೇಳಲ್ಲ, ಏನು ಕತೆ ಹೇಳಿದ್ರು ಗರುಡದೇವ ಕೇಳಲ್ಲ. ಲಾಸ್ಟಿಗೆ ತಾಳ್ಮೆ ಕಳ್ಕೊಬಿಡ್ತಾರೆ. ಯಾರು? ಕಶ್ಯಪ ಮಹರ್ಷಿ ತಾಳ್ಮೆ ಕಳ್ಕೊಬಿಟ್ಟು ಶಾಪ ಕೊಟ್ಬಿಡ್ತಾರೆ. ಏನೋ ನೀನು ಹೊಟ್ಟಿ ಬಾಕ, ಏನೋ ನೀನು ತಿಂಡಿ ಪೋತ, ಚೇ ಈ ಥರ ಮಗ ಏನೋ ನೀನು, ಅರೆ ನಿನ್ನಿಂದ ಹೋಗೋ ನೀನು, ನಿನ್ಗೇನು ಕೊಟ್ಟರು ಸಾಕಾಗಲ್ಲ, ಹಣ್ಣುಗಳು ಕೊಟ್ಟರು ಸಾಕಾಗಲ್ಲ, ಊಟ ಕೊಟ್ಟರು ಸಾಕಾಗಲ್ಲ, ಇನ್ನೇನೋ ಕೊಡಲಿ ನಾನು. ಒಂದು ಕೆಲಸ ಮಾಡೋ, ಯಾವುದನ್ನ ರಾಕ್ಷಸರು ಇರ್ತಾರಲ್ಲ ಅವ್ರನ್ನ ಕಿತ್ಕೊಂಡು ತಿನ್ನೋಗೋ ಅಂದ್ಬಿಡ್ತಾನೆ. ಏನಂತಾನೆ? ಯಾವುದಾದ್ರೂ ರಾಕ್ಷಸರು ಇರ್ತಾರಲ್ಲ ಅವ್ರನ್ನ ಕಿತ್ಕೊಂಡು ತಿನ್ಬಿಡೋಗೋ, ಅವಾಗಾದರೂ ನೀನು ಹೊಟ್ಟೆ ತುಂಬುತ್ತೇನೋ ಅಂತಾನೆ. ನೋಡ್ರಿ, ಬಾಯಿ ಜಾರಿ ನಾವು ಸಾಮಾನ್ಯ ಮನುಷ್ಯರು ಏನಾದರೂ ಮಾತಾಡಿದ್ರೆ ಯಾರಿಗೂ ಏನೂ ಆಗಲ್ವೇನೋ. ಆದರೆ ತಪಸ್ವಿಗಳು, ಯೋಗಿಗಳು, ಮಹಾತ್ಮರು ಯಾವ ಕಾರಣಕ್ಕೂ ಬಾಯಿ ಜಾರಿ ಮಾತಾಡಬಾರ್ದು. ಹಾಗೆ ಪತಿರತಿಯರು ಅಷ್ಟೇ, ಬಾಯಿ ಜಾರಿ ಏನೂ ಮಾತಾಡಬಾರ್ದು. ಆದರೆ ಇಲ್ಲಿ ಏನಾಯಿತು, ಆ ಕಶ್ಯಪ ಮಹರ್ಷಿ ಹಂಗೆ ಅಂದ್ಬಿಟ್ಟ, ರಾಕ್ಷಸನ ಕಿತ್ಕೊಂಡು ತಿನ್ನೋಗು ಅಂತ. ಅಷ್ಟೇ ನೋಡ್ರಿ, ಇದ್ದಕ್ಕಿದ್ದಾಗೆ ಗರುಡದೇವನಿಗೆ ವಿಕೃತಿ ಆತನಲ್ಲಿ ಎಂಥ ಬುದ್ಧಿ ಬಂದ್ಬಿಡ್ತಂದ್ರೆ ಮಹಾಮಾಂಸಾರಿ ಭಕ್ಷಕನಾಗ್ಬಿಟ್ಟ. ರಾಕ್ಷಸರನ್ನ ಬೇಟೆಯಾಡಿ ಅವ್ರನ್ನೆಲ್ಲ ಅಟ್ಟಾಡಿಸಿ ರಾಕ್ಷಸರನ್ನ ಕಿತ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ದ. ಆ ರೀತಿ ಎಷ್ಟೋ ವರ್ಷಗಳು ಕಳೀತು. ಆತನ ಆಹಾರ ಏನೀಗ ರಾಕ್ಷಸರನ್ನ ಕಿತ್ಕೊಂಡು ತಿನ್ನೋದು. ಆದರೆ ಗರುಡದೇವ ಹುಟ್ಟಿದ್ದು ಕಶ್ಯಪ ಮಹರ್ಷಿಯಿಂದ, ವಿನುತಾಯಿಂದ. ಆತನಲ್ಲಿ ದಯಾ ದಾಕ್ಷಿಣ್ಯ ಇದೆ. ಆದರೆ ಏನು ಮಾಡೋದು, ತಂದೆ ಬಾಜಾರಿ ಹೇಳಿಬಿಟ್ಟಿದ್ದಾನೆ,
ನೀನು ಹೋಗಿ ಯಾವುದನ್ನ ರಾಕ್ಷಸನ ಕಿತ್ಕೊಂಡು ತಿನ್ಬಿಡು ಅಂತ. ತಂದೆ ಯಾರು? ಒಬ್ಬ ಯೋಗಿ, ತಪಸ್ವಿ, ಸಿದ್ಧ ಪುರುಷ, ಮಹಾತ್ಮ. ಅಂಥ ಮಹಾತ್ಮನು, ತಪಸ್ವಿ, ಯೋಗಿ ಹೇಳಿದ ಮೇಲೆ ಆ ಮಾತು ಹೆಂಗಿರುತ್ತೆ? ವೇದವಾಕ್ಯ. ಮಹಾತ್ಮರು, ಗುರುಗಳು, ಋಷಿಮುನಿಗಳು, ಒಳ್ಳೆಯವರು ಏನೇ ಹೇಳಲಿ ಅವ್ರ ಬಾಯಿಂದ ಅದು ವೇದವಾಕ್ಯ ಆಗಿರುತ್ತೆ. ಇಡೀ ಗಿಡ, ಮರ, ಬಳ್ಳಿ, ಬೆಟ್ಟ, ಸಾಗರ, ಗ್ರಹಗಳು, ತಾರೆಗಳು, ನಕ್ಷತ್ರಾದಿಗಳು, ಈ ಇಡೀ ಬ್ರಹ್ಮಾಂಡನೇ ಮಹಾತ್ಮರ ಮಾತನ್ನು ಪಾಲಿಸ್ತವೆ. ಮಹಾತ್ಮರು ಏನೇ ಹೇಳಲಿ ಅದನ್ನು ಪಾಲಿಸ್ತವೆ. ಹಾಗೆ ಮಹಾತ್ಮರು ಹೇಳ್ಬಿಟ್ರಲ್ಲ ಕಶ್ಯಪ ಮಹರ್ಷಿ, ಹೋಗ ಕಿತ್ಕೊಂಡು ತಿನ್ನೋಗ ನೀನು, ಯಾವುದನ್ನ ರಾಕ್ಷಸನ ಕಿತ್ಕೊಂಡು ತಿನ್ನೋ, ಅವಾಗಾದರೂ ನೀನು ಹೊಟ್ಟೆ ತುಂಬುತ್ತೇನೋ ಅಂತ ಹೇಳ್ಬಿಟ್ಟಿದ್ದಾನೆ. ಆದರೆ ಆ ಗರುಡದೇವ ವಿಕಾರಿ ಆಗ್ಬಿಟ್ಟು ರಾಕ್ಷಸರನ್ನೇ ಕಿತ್ಕೊಂಡು ತಿನ್ನೋಂಥವನಾಗ್ಬಿಟ್ಟ. ಇದೇ ರೀತಿ ಎಷ್ಟೋ ವರ್ಷಗಳು ಕಳೀತು. ಆದರೆ ಆತನ ಮನಸ್ಸಿನಲ್ಲಿ, ಹೃದಯದಲ್ಲಿ ಒಳ್ಳೆಯ ಭಾವನೆ ಇದೆ. ಅಯ್ಯೋ ನಾನು ಎಂಥ ಪಾಪ ಮಾಡ್ತಾಯಿದ್ದೀನಿ, ಅಯ್ಯೋ ನಾನು ಎಂಥ ಪಾಪಿ ಆಗಿಬಿಟ್ಟೆ, ಅಯ್ಯೋ ನಾನು ಮಾಂಸಾಹಾರಿ ಆಗ್ಬಿಟ್ನಲ್ಲ ಅಂತ ಪರಿತಪಿಸ್ತಾ ಇರ್ತಾನೆ. ಆತನಿಗೆ ತುಂಬ ಫೀಲ್ ಆಗುತ್ತೆ. ಮತ್ತು ತಂದೆ ಹತ್ರ ಬಂದು ಹೇಳ್ಕೊತಾನೆ, ತಂದೆ ನೀನೇನೋ ನನಗೆ ಹೇಳ್ಬಿಟ್ಟಿದ್ಯಾ, ಹೋಗೋ ರಾಕ್ಷಸನ ಕಿತ್ಕೊಂಡು ತಿನ್ಬಿಡು ಅಂತ. ನಿನ್ನ ಬಾಯಿಂದ ಹೇಳಿದ ಮೇಲೆ ಇನ್ನೇನಪ್ಪ ಆಗುತ್ತೆ? ಇಡೀ ನನ್ನ ಶರೀರ, ನನ್ನ ಮೆದುಳು, ನನ್ನ ಬುದ್ಧಿ, ಭಾವನೆಗಳೆಲ್ಲ ರಾಕ್ಷಸನ ಕಿತ್ಕೊಂಡು ತಿನ್ನೋ ಥರ ಆಗಿಬಿಟ್ಟಿದೆ. ಎಷ್ಟೋ ವರ್ಷಗಳಿಂದ ರಾಕ್ಷಸರನ್ನ ಬೇಟೆ ಆಡಿ ತಿಂತಾಯಿದ್ದೀನಿ. ದಯವಿಟ್ಟು ಈ ಕಷ್ಟದಿಂದ ನನ್ನ ಪಾರು ಮಾಡು ದೇವ್ರೆ ಅಂತ ಹೇಳ್ತಾನೆ. ಗೊತ್ತಾಯ್ತಲ್ಲ? ಕಶ್ಯಪ ಮಹರ್ಷಿಗಳು ತನ್ನ ಮಗ ಹಾಡಿದ ಮಾತುಗಳನ್ನು ಕೇಳಿ ಪಾಪ ಕರುಳು ಕಿತ್ತು ಬರುತ್ತೆ. ಆವಾಗ ಕಶ್ಯಪ ಮಹರ್ಷಿಗಳು ಒಂದು ಸಲಹೆ ಕೊಡ್ತಾರೆ, ಮಗನೇ ನೀನು ಹೀಗೆ ಅಲ್ಲಿ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಹೋಗ್ಬಿಟ್ಟು ತಪಸ್ಸನ್ನು ಆಚರಿಸು. ಶ್ರೀಮನ್ನಾರಾಯಣನನ್ನು ಕುರಿತು ಶ್ರೀಮನ್ನಾರಾಯಣನೂ ನಿನಗೆ ಕರುಣೆ ತೋರುತ್ತಾರೆ, ನಿನ್ನ ಶಾಪ ವಿಮೋಚನ ಆಗುತ್ತೆ, ನಿನ್ನ ಮನಸ್ಸು ಬಾಧೆಗಳು ಕಡಿಮೆ ಆಗುತ್ತೆ. ನಂತರ ನೀನು ಎಲ್ಲರಂತೆ ಒಬ್ಬ ಒಳ್ಳೆ ಮಹಾಪುರುಷನಾಗಿ ಬದಲಾವಣೆ ಆಗ್ತೀಯ, ಒಬ್ಬ ದಿವ್ಯ ಪುರುಷನಾಗಿ ದಿವ್ಯ ಶಕ್ತಿಯಾಗಿ ಬದಲಾವಣೆ ಆಗ್ತೀಯ ಅಂತ ಕಶ್ಯಪ ಮಹರ್ಷಿಗಳು ಸಲಹೆ ಕೊಡ್ತಾರೆ. ಅದರಂತೆ ಶ್ರೀ ಗರುಡದೇವನು ಆ ಒಂದು ಹೀಗೇನು ಮಹಿಮಾ ರಂಗನಾಥಪುರ ಇದೆ, ಅಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ, ಆ ಒಂದು ಬೆಟ್ಟದ ತಪ್ಪಲಲ್ಲಿ ಬಂದು ತಪಸ್ಸಾಚರಣೆಗೆ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಹನುಮಂತ ದೇವರು ಇರ್ತಾನೆ. ಹನುಮಂತ ದೇವರು ಅಂದರೆ ಹನುಮಾನ್ಜಿ ಅಲ್ಲಿ ನೋಡ್ಕೊಳ್ತಾನೆ. ಗರುಡದೇವನ ತಪಸ್ಸಿಗೆ ಏನೆಲ್ಲ ಅನುಕೂಲಗಳು ಬೇಕೋ ಅದನ್ನು ಮಾಡಿಕೊಡ್ತಾನೆ. ಗರುಡದೇವರಲ್ಲಿ ತಪಸ್ಸನ್ನು ಆಚರಿಸಿದ್ರೆ ಹನುಮಂತ ದೇವರು ಅವ್ರಿಗೆ ಸ್ವಾಮಿಗೆ ಗರುಡದೇವನಿಗೆ ಸಹಾಯಕನಾಗಿ ನಿಲ್ತಾನೆ. ಅನಂತರ ತಪಸ್ಸಿಗೆ ಮೆಚ್ಚಿದ ಶ್ರೀಮನ್ನಾರಾಯಣನು ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ ಅವರ ಸಮೇತ, ಆ ಶಕ್ತಿ ಸಮೇತ ಅಲ್ಲಿ ಪ್ರತ್ಯಕ್ಷನಾಗಿ ಗರುಡದೇವನಿಗೆ ಆಶೀರ್ವಾದ ಮಾಡಿ, ಹನುಮಂತ ದೇವರಿಗೆ ಆಶೀರ್ವಾದ ಮಾಡಿ ಗರುಡದೇವನ ಶಾಪ ವಿಮೋಚನೆಯನ್ನು ಮಾಡ್ತಾನೆ. ಆಗ ಗರುಡದೇವನಿಗೆ ತುಂಬ ಖುಷಿಯಾಗುತ್ತೆ. ಈ ಒಂದು ತಪ್ಪಲಲ್ಲಿ, ಈ ಒಂದು ಏರಿಯಾನಲ್ಲಿ ನೀನು ನೆಲೆ ನಿಲ್ಲಬೇಕು ದೇವರೇ ಅಂತ ಶ್ರೀಮನ್ನಾರಾಯಣನಿಗೆ ಬೇಡಿಕೊಳ್ತಾನೆ ಗರುಡದೇವರು ಬೇಡಿಕೆ ಅಂತೆ ಆ ಶ್ರೀಮನ್ನಾರಾಯಣನು ಆ ಒಂದು ತಪ್ಪಲಲ್ಲಿ, ಆ ಒಂದು ಬೆಟ್ಟ ಗುಡ್ಡ, ಆ ತಪ್ಪಲಲ್ಲಿ ಕೂತ್ಕೊಂಡು ಅಲ್ಲೇ ಶ್ರೀಮನ್ನಾರಾಯಣನು ಬೆಲ್ಲದ ಚಂದ್ರ ಗೊತ್ತಲ್ಲ, ಬೆಲ್ಲದ ಹಚ್ಚಾಗಿ ಪರಿವರ್ತನೆ ಆಗ್ತಾನೆ. ಗೊತ್ತಾಯ್ತಲ್ಲ? ಇಲ್ಲಿ ಆ ಒಂದು ಶ್ರೀಮನ್ನಾರಾಯಣನು ಬೆಲ್ಲದ ಹಚ್ಚಿನ ರೂಪದಲ್ಲಿ ಯಾವಾಗ ಅಲ್ಲಿ ಪರಿವರ್ತನೆ ಆದ ಅಂದರೆ ನೆಲೆ ನಿಂತ, ಅದನ್ನೇ ಏನಂತಾರೆ? ಮಹಿಮಾ ರಂಗನಾಥ ಸ್ವಾಮಿ, ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣ, ಜಯ ವಿಜಯ ಗರುಡದೇವ ಸಮೇತ ಶ್ರೀಮನ್ನಾರಾಯಣ, ನೆಲೆ ನಿಂತ ಜಾಗ ಮಹಿಮಾ ರಂಗನಾಥ ಸ್ವಾಮಿ ದೇವಾಲಯ. ಈಗ ಗೊತ್ತಾಯ್ತಲ್ಲ ಇವರೇ? ಇಲ್ಲಿ ಈಗ ಭಕ್ತಾದಿಗಳು ಬರ್ತಾರೆ, ಅವರ ಒಂದು ಕಷ್ಟಗಳನ್ನು ಹೇಳ್ಕೊಳ್ತಾರೆ. ಎಲ್ಲರಿಗೂ ಇಲ್ಲಿ ಅವ್ರದ್ದೇ ಆದ ಕಷ್ಟಗಳು ನಿವಾರಣೆ ಆಗುತ್ತೆ. ಹಾಗೆ ಉತ್ಸವಗಳು, ಪಲ್ಲಕ್ಕಿ, ಇನ್ನೊಂದು ಮತ್ತೊಂದೆಲ್ಲ ಇಲ್ಲಿ ಮಾಡ್ತಾರೆ. ಗೊತ್ತಾಯ್ತಲ್ಲ? ಗರುಡದೇವನ ಪಲ್ಲಕ್ಕಿ ಉತ್ಸವ ಕೂಡ ಇಲ್ಲಿ ಭಾಳ ವಿಶೇಷವಾಗಿ ನಡೆಯುತ್ತೆ. ಭಕ್ತಾದಿಗಳು ಇಲ್ಲಿ ಏನೆಲ್ಲ ಬೇಡ್ಕೊಳ್ತಾರೆ ಅಂದರೆ, ಯಾರ್ಯಾರಿಗೆ ಹೊಟ್ಟೆ ನೋವು ಇರುತ್ತೆ, ಯಾರ್ಯಾರಿಗೆ ಹೊಟ್ಟೆ ಉರಿ ಇರುತ್ತೆ, ಯಾರ್ಯಾರಿಗೆ ಚರ್ಮದ ರೋಗ ಇರುತ್ತೆ, ಅವ್ರದ್ದೇ ಆದ ಗ್ಯಾಸ್ಟ್ರಿಕ್, ಅಪ್ರೆಂಟಿಸ್, ಇನ್ನೊಂದು ಮತ್ತೊಂದು ರೋಗಗಳಿರುತ್ತಲ್ಲ, ಅವರೆಲ್ಲ ಬಂದಿಲ್ಲಿ ಬೇಡ್ಕೊಳ್ತಾರೆ. ಹಾಗೆ ನಿಶ್ಶಕ್ತರು, ಇನ್ನೊಂದು ಮತ್ತೊಂದು ಎಲ್ಲರೂ ಬಂದಿಲ್ಲಿ ಬೇಡ್ಕೊಳ್ತಾರೆ.
ಅವ್ರಿಗೆ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲೊಂದು ನಂಬಿಕೆ ಪ್ರತೀತಿ. ಭಗವಂತ ಇಲ್ಲಿನ ಸ್ಥಾನ ಪಾಲಕ ಶಕ್ತಿ, ಕ್ಷೇತ್ರ ಶಕ್ತಿ ಆಶೀರ್ವಾದ ಎಲ್ಲರಿಗಿರುತ್ತೆ. ಈಗ ಗೊತ್ತಾಯ್ತಲ್ಲ, ಇವರೇ ಈ ರೀತಿ ಇಲ್ಲಿ ಒಂದು ಮಹಿಮಾ ರಂಗನಾಥ ಸ್ವಾಮಿ ದೇವಸ್ಥಾನದ ಮಹಿಮೆ ಈ ರೀತಿ ಇರುತ್ತೆ. ಇವರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿನ ಶಕ್ತಿ, ಸ್ಥಾನಶಕ್ತಿ, ಪಾಲಶಕ್ತಿ ಹಾಗೂ ಜೈ ಶ್ರೀ ಹನುಮಾನ್, ಶ್ರೀರಾಮಚಂದ್ರ ಪ್ರಭು, ಶ್ರೀ ರಾಮಾಂಜನೇಯ ಸ್ವಾಮಿ ಆಶೀರ್ವಾದ, ಓಂ ಶ್ರೀ ಅನಂತ ಪದ್ಮಾವತಿ, ಅನಂತ ಲಕ್ಷ್ಮಿ, ಅನಂತ ಪದ್ಮನಾಭ ಸ್ವಾಮಿ ಆಶೀರ್ವಾದ, ಹಾಗೂ ಶ್ರೀ ಗರುಡದೇವ ಹಾಗೂ ವಿನುತಾಮಾತಾ ಕಶ್ಯಪ ಮಹರ್ಷಿ ಆಶೀರ್ವಾದ, ಹಾಗೆ ಸರ್ವ ದೇವತಾ ಶಕ್ತಿ, ಗುರುಶಕ್ತಿ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಓಕೆ ಅವರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗುರುದೈವ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಒಂದು ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇವರೇ. ಓಂ ಶಾಂತಿ, ಓಂ ಶಾಂತಿ.